ತಗೊಬಂದು ಪೂರಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ಇವತ್ತು ಬೆಳಗ್ಗೆನೇ ಸೊಪ್ಪು ಬೇಯಿಸಿ ಸಾರು ಮಾಡೋಣ ಅಂತ. ಇದು ಸಾರು ಮಾಡಿ ಪೂರಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಪಾಲಕ್ ಸೊಪ್ಪಲ್ಲಿ ಸಾಂಬಾರು ಮಾಡಿಬಿಟ್ಟು ಅದ್ರ ಜೊತೆಗೆ ಪೂರಿ ಮಾಡಿದ್ರೆ ತುಂಬ ಚೆನ್ನಾಗುತ್ತೆ. ಟ್ರೈ ಮಾಡಿ, ನಾನು ತುಂಬ ಸಲ ಮಾಡಿದ್ದೀನಿ, ಅದಕ್ಕೆ ಚೆನ್ನಾಗಿರುತ್ತೆ. ಏನು ಪಾಲಕ್ ಸಾರಿಗೆ ಪೂರಿ ಮಾಡ್ತೀರಾ ಹೆಂಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಪ್ಲೀಸ್ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ತುಂಬಾ ಥ್ಯಾಂಕ್ಸ್. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇವತ್ತೆಲ್ಲ ಏನೆಲ್ಲ ನಡೆಯುತ್ತೆ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಇವಾಗ ಸಾಂಬಾರು ಮಾಡಿಬಿಟ್ಟು 50 ಇಕ್ಬೇಕು ನೋಡಿ. ಸಾಂಬಾರೆಲ್ಲ ಸೊಪ್ಪೆಲ್ಲ ಇವಾಗ ಬಿಡಿಸ್ಕೊಂಡೆ ನೋಡಿ, ಎಲ್ಲ ಬಿಡಿಸಿಕ್ಕಿದ್ದೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ದೊಡ್ಡ ಕಟ್ಟಿದೆ. ಇಲ್ಲಿ ಒಂದು ಹಳ್ಳಿನೂ ಅಲ್ಲ ಸಿಟಿನೂ ಅಲ್ಲ, ಆ ಥರ ಸೊಪ್ಪು ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ. ಎಷ್ಟು ಸೊಪ್ಪು ಸಿಕ್ಕಿದೆ ಒಂದು ಕಟ್ಟಿಗೆ, ತುಂಬ ಚೆನ್ನಾಗಿದೆ. ತಗೊಬಂದಿರೋದು. ಇವಾಗ ಇದನ್ನೆಲ್ಲ ತೊಳೆಯೋಕೆ ಇಟ್ಬಿಟ್ಟು ಪೂರಿಗೆ ಇಟ್ಟಿಸ್ಕಿಟ್ಬಿಡ್ತೀನಿ. ಆಮೇಲೆ ಇದು ಸಾಂಬಾರು ಮಾಡಬೇಕು. ಓಕೆ ಫ್ರೆಂಡ್ಸ್, ಮತ್ತೆ ಇವಾಗ ಸಿಗ್ತೀನಿ ಫ್ರೆಂಡ್ಸ್. ಸಾಂಬಾರೆಲ್ಲ ರೆಡಿಯಾಗಿದೆ. ಇಲ್ಲಿ ನೋಡಿ, ಕರೆಂಟ್ ಹೋಗ್ಬಿಟ್ಟಿದೆ ಕಿಚನಲ್ಲಿ ಕತ್ಲು ಕರೆಂಟ್ ಹೋಗ್ಬಿಟ್ಟಿದೆ. ತುಂಬ ಚೆನ್ನಾಗಿರುತ್ತೆ ಪಾಲಕ್ ಸಾಂಬಾರು. ಬೇರೆ ಸಾಂಬಾರಿಗೆಲ್ಲ ಚೆನ್ನಾಗಿರುತ್ತೆ ಅನ್ನೋ ಗೊತ್ತಿಲ್ಲ, ಪಾಲಕ್ ಸೊಪ್ಪು ಸಾಂಬಾರಿಗೆ ಮಾತ್ರ ಪೂರಿ ತುಂಬಾ ಚೆನ್ನಾಗಿರುತ್ತೆ. ಪೂರಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇನ್ನೇನು ಸಾಂಬಾರು ಮಾಡೋಂಗಿಲ್ಲ, ಅದೇ ಸಾಂಬಾರು ಆಗುತ್ತೆ. ಬೆಳಗ್ಗೆ ಕೆಲಸ ಮುಗೀತು, ಬ್ರೇಕ್ಫಾಸ್ಟು ಆಯಿತು, ಮಕ್ಕಳು ತಿಂತಾ ಇದ್ದಾರೆ ಫ್ರೆಂಡ್ಸ್. ಪಾಲಕ್ ಸಾಂಬಾರು, ಸೊಪ್ಪು ಸಾಂಬಾರು ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂಥರ ಯಾವ ಥರ ಅಂದರೆ ಪಾಲಕ್ ಶೇರ್ವಾದಲ್ಲಿ ಅದಕ್ಕೊಂದು ತಿನ್ನಂಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಪಾಲಕ್ ಸೊಪ್ಪು ಸಾಂಬಾರು ಮಾಡಿ ಪೂರಿ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ. ಪೂರಿ ಕೂಡ ತುಂಬ ಚೆನ್ನಾಗಿದೆ ನೋಡಿ. ಇರ್ತಾರೆ, ಬೇಗ ಬಂದ್ರು ಇವತ್ತು ಮನೆಗೆ, ಅದಕ್ಕೆ ಮುದ್ದೆ ಮಾಡಿದೆ. ಮಕ್ಕಳು ದೇವಸ್ಥಾನಕ್ಕೆ ಹೋಗಿದ್ರು, ಪ್ರಸಾದ ಅಲ್ಲೇ ತಗೊಬಂತಿದ್ರು ಫ್ರೆಂಡ್ಸ್. ಇವಾಗ ಊಟ ತಿನ್ಬಿಟ್ಟು ಒಂದು ಚಾಲೆಂಜು. ಏನು ಚಾಲೆಂಜ್ ಗೊತ್ತಾ ನಿಮಗೆ? ತೋರಿಸ್ತೀನಿ. ಊಟ ತಿನ್ಬಿಟ್ಟು ಫ್ರೆಂಡ್ಸ್, ಊಟ ಎಲ್ಲ ಮಾಡಿದ್ದಾಯಿತು. ಸುಮ್ಮನೆ ಹಾಗೆ ವಾಕಿಂಗ್ ಹೋಗೋಣ ಅಂತ ಊಟ ಮಾಡಿಬಿಟ್ಟು ಚಾಲೆಂಜ್ ಏನು ಅಂತ ಚೌಕಾಬಾರ ಆಡೋಣ ಅಂದ್ಕೊಂಡಿದ್ರಿ. ಆದರೆ ಚೌಕಾಬಾರ ಆಟ ಆಡಿಲ್ಲ. ಆಮೇಲೆ ಬಂದು ಆಡೋಣ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ವಾಕಿಂಗ್ ಹೋಗೋಣ ಅಂದ್ಬಿಟ್ಟು, ನಮ್ಮ ಯಜಮಾನ್ರಿಗಂತೂ ರಜಾ ಇತ್ತು, ಡ್ಯೂಟಿ ಬಿದ್ದಿರಲಿಲ್ಲ, ಇವತ್ತು ಮನೆಯಲ್ಲೇ ಇದ್ದರು. ಅವರು ಇರೋದಕ್ಕೋಸ್ಕರನೇ ಇಷ್ಟೊತ್ತಿನಲ್ಲಿ ಊಟ ಮಾಡಿಬಿಟ್ಟು ಕೆಳಗಡೆ ಬರ್ತೀವಿ. ಇಲ್ಲ ಅಂದರೆ ನಾವೇನಕ್ಕೂ ಕೆಳಗಡೆ ಬರಲ್ಲ, ಮೇಲೇ ಆಟ ಆಡ್ಕೊಂಡು
ಆಡ್ತಾರೆ ಮಕ್ಕಳು. ಹಗ್ಲೊತ್ತು ಮಾತ್ರ ಕೆಳಗಡೆ ಹೋಗಿ ಆಟ ಆಡ್ತಾರೆ ನೋಡಿ. ಹಾಗೆ ನಾವು ಅಂಗಡಿ ಹತ್ರ ಬಂದ್ರಿ ಜ್ಯೂಸ್ ತಗೊಳ್ಳೋಣ ಅಂತ. ನನಗೆ 0 ಬಿಂದು ಬೇಕಾಗಿತ್ತು. ಆಮೇಲೆ ಮಕ್ಕಳಿಗೆ ಎಷ್ಟೊತ್ತಾದ್ರೂ ಇವಾಗ ಬೇಸಿಗೆ ಅಲ್ಲ ಫ್ರೆಂಡ್ಸ್, ಅದಕ್ಕೆ ಎಷ್ಟೊತ್ತಲ್ಲನ ಆಗಲಿ ಐಸ್ ಕ್ರೀಮ್ ಒಂದೇ ಕೇಳ್ತಾರೆ, ಇನ್ನೇನು ಕೇಳಲ್ಲ ನೋಡಿ. ನಾನು 0 ಬಿಂದು ತಗೊಂಡೆ. ನಾನು ಫಸ್ಟೆಲ್ಲ ಕುಡಿತಾ ಇದ್ದೆ 0 ಬಿಂದು, ಜಾಸ್ತಿ ಜೀರ್ಣ ಆಗೋ ಥರ ಅಂತ. ಇಲ್ಲಾಂದರೆ ಮನೆಯಲ್ಲೇ ಜೀರಿಗೆ ಬೇಯಿಸ್ಕೊಂಡು ನೀರು ಕುಡಿತಾ ಇದ್ದೆ. ಅವರು ಐಸ್ ಕ್ರೀಮ್ ತಗೊಂಡ್ರು ಮಕ್ಕಳು ಇಬ್ಬರೂ. ನಾನು ಇದು ಹಲ್ವಾ ನನಗೆ ತುಂಬ ಇಷ್ಟ ಫ್ರೆಂಡ್ಸ್. ಯಾವಾಗೂ ಸ್ವೀಟ್ ತಂದ್ರೇನು ಅಷ್ಟೇ ನಾನು ಹಲ್ವಾನೇ ಇಷ್ಟಪಡೋದು. ಹಾಗೆ ನೋಡಿ ಇವಾಗ ಸೆಟ್ ಆಡೋಣ ಅಂದ್ಬಿಟ್ಟು ಸೆಟ್ ಆಡೋಕ್ಕೆ ಕುತ್ಕೊಂಡಿದ್ದೀರಿ. ಸೆಟ್ ಆಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಮ್ಮ ಯಜಮಾನ್ರ ಮನೆಯಲ್ಲೇ ಇರೋದಕ್ಕೆ ನಾನು ಮಕ್ಕಳ ಜೊತೆ ಪಾಪ ಅವರು ಯಾವಾಗೂ ಇಬ್ಬರೇ ಆಡ್ತಾ ಇರ್ತಾರೆ ಅಂತ ನಾನು ನಮ್ಮ ಯಜಮಾನ್ರು ಕುತ್ಕೊಂಡು ಆಡ್ತಾ ಇದ್ದೀರಿ ಸೆಟ್ಟಾಟ ನೋಡಿ. ನೀವು ಮಕ್ಕಳ ಜೊತೆ ಈ ಥರನೇ ಟೈಮ್ ಸ್ಪೆಂಡ್ ಮಾಡಿ, ಇಷ್ಟ ಆಗುತ್ತೆ, ಖುಷಿ ಪಡ್ತಾರೆ ಮಕ್ಕಳು. ಯಾವಾಗೂ ಅಲ್ಲ, ಯಾವಾಗನ್ನ ಒಂದು ಸಾರಿ ಫ್ರೀ ಇದ್ದಾಗ. ನಮ್ಮ ಯಜಮಾನ್ರಿಗೂ ಫ್ರೀ ಇತ್ತು ಇವತ್ತು, ಅದಕ್ಕೋಸ್ಕರ ಆಟ ಆಡ್ತಾ ಇದ್ದಾರೆ ನೋಡಿ ಅವ್ರ ಜೊತೆ ಕುತ್ಕೊಂಡು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ನೀವು ಇದೇ ಥರ ಮಕ್ಕಳ ಜೊತೆ ಆಟ ಆಡಿದ್ರೆ ಕಮೆಂಟಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ವಿಡಿಯೋಗಳು ಬೇಕು ಅಂದರೆ ಇದೇ ಥರ ನಮ್ಮ ವಿಡಿಯೋಗಳು ನೋಡಿ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.